ಊರ ಸೇವೆ ಮಾಡೋಂಥ ಕರ್ಮ ನಿನಗೇನಾಗಿದೆ? ಅಣ್ಣ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀ ನನಗ್ ಮದ್ವೆ ಮಾಡಿಸಿ ಮನೆ ಕಳ್ಸಿದ್ಮೇಲೆ ನಿನ್ ಜವಾಬ್ದಾರಿ ಎಲ್ಲ ಮುಗಿತು. ನನ್ ಸಂಸಾರನ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನೀ ನನಗೆ ಹೇಳ್ಕೊಡೋದಕ್ ಬರಬೇಡ. ಎರಡು ದಿನ ಇದ್ದು ಹೋಗೋದಕ್ಕೆ ಅಂತ ಬಂದಿದ್ಯಾ, ನೆಮ್ಮದಿಯಾಗಿದ್ಬಿಟ್ಟು ಹೋಗು. ಮೀರಾ, ನೀನ್ ಮಾತಾಡ್ತಿರೋದು ನಿಮ್ಮ ಅಣ್ಣನ ಹತ್ರ. ಸ್ವಲ್ಪ ಪ್ರಜ್ಞೆ ಇರ್ಲಿ. ತಂದೆ ತಾಯಿ ಇಲ್ದಿರೋ ತಂಗಿಗೆ ಮದ್ವೆ ಮಾಡಿಸಿ ಕಳಿಸ್ಬಿಟ್ರೆ ಆಗಲ್ಲ. ಅಣ್ಣನ ಸ್ಥಾನದಲ್ಲಿ ನಿಂತು ಹೇಗ್ ನಡ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಅದೆಲ್ಲ ಇವನಿಗೆಲ್ಲ ಅರ್ಥ ಆಗತ್ತೆ. ಬರೀ ಹೊಡಿ ಬಡಿ ಅಂತಾನೆ ಬೆಳೆದಿದ್ದಾನೆ. ಸಾಧ್ಯ ಆದ್ರೆ ನೀನಾದ್ರೂ ಹೇಳ್ಕೊಡು. ಅವ್ರಿಗೆ ಅರ್ಥ ಮಾಡ್ಸೋದಿರ್ಲಿ, ನೀನ್ ಈ ಬದಲಾವಣೆನ ನಮ್ಗಳಿಗೆ ಅರ್ಥ ಮಾಡ್ಕೊಳ್ಳೋದಿಕ್ ಆಗ್ತಿಲ್ಲ. ಯಾಕೆ ಹೀಗ್ ಮಾಡ್ತಿದ್ಯಾ ಮೀರಾ? ಅತ್ತೆನ ತಾಯಿ ಸಮಾನ ಅಂತ ಹೇಳ್ತಾರೆ. ಒಂದಿನಕ್ಕೂ ನಾನು ಇವ್ರನ್ನ ಆ ರೀತಿ ನೋಡ್ಕೊಳ್ಳಿಲ್ಲ. ಇನ್ಮೇಲಾದ್ರೂ ಇವ್ರ ಸೇವೆ ಮಾಡಿ ನಾನ್ ಮಾಡಿರೋ ಪಾಪನ ಕಡಿಮೆ ಮಾಡ್ಕೋತೀನಿ. ಈ ವಿಷಯವಾಗಿ ಜಾಸ್ತಿ ಏನು ಮಾತಾಡಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಮತ್ತೆ ಅವ್ನ್ ಏನೋ ಹೇಳ್ದ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಅವ್ನ ಸ್ವಭಾವ ನಿಮಗೆ ಗೊತ್ತಲ್ವಾ? 16 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿನ ಕಳ್ಕೊಂಡು ಅವ್ರ ಪ್ರೀತಿನೇ ಇಲ್ದಿರೋ ಹಾಗೆ ಬೆಳೆದೆ. ಇನ್ಮೇಲೆ ನಾನು ನಿಮಗೆ ಮಗಳಾಗಿರ್ತೀನಿ, ನೀವು ನನಗೆ ತಾಯಿಯಾಗಿರ್ತೀರ. ಆಯ್ತಮ್ಮ.